ಈಗ ನೀವು ಮೊದಲಿಂದ ಇತ್ತೀಚಿನ ಕೆಲವು ವರ್ಷಗಳವರೆಗೆ ನೀವೇನು ಮಾಡಿದ್ರಿ, ಒಂಟಿಯಾಗೆ ಹೋರಾಡ್ಕೊಂಡು ಬಂದ್ರಿ, ಒಬ್ಬರೇ ಇದ್ರಿ. ಇತ್ತೀಚೆಗೆ ಸುದೀಪ್ ಒಂದು ಸೈನ್ಯ ಕಟ್ತಾ ಇದ್ದಾರಾ ಅಂತ, ಒಂದು ಟೀಮ್ನ ಬಿಲ್ಡ್ ಮಾಡ್ಕೋತಾ ಇದ್ದಾರಾ ಅಂತ. ಸುದೀಪಿಗೆ ಸ್ನೇಹಿತರಾಗಿದ್ದಾರೆ. ಸುದೀಪ್ ಮೇಲೆ ನಂಬಿಕೆ ಕೆಲವರಿಗೆ ಬಂದು ನನ್ನೊಟ್ಟಿಗಿದ್ದಾರೆ. ಅದರಲ್ಲಿ ದರ್ಶನೂ ಸೇರ್ತಾರೆ. ಈಗ ದರ್ಶನ್ ಟ್ರೂಪಲ್ಲಿ ನಾವಿದ್ದೀವಿ ಅಂತಂದ್ರೆ ಅದನ್ನು ತೊಗೊಬೋದು. ಇಟ್ಸ್ ವೆರಿ ಸಿಂಪಲ್. ವಿ ಆರ್ ಗುಡ್ ಫ್ರೆಂಡ್ಸ್ ಟುಡೇ. ಓಕೆ. ಆ್ಯಂಡ್ ಏನಾಗುತ್ತೆ, ನಾವು ಇವತ್ತು ಒಂದು ಸ್ಥಾನ ಅಂತ ಸಿಕ್ಕಿದಾಗ ಇಂಡಸ್ಟ್ರಿಯಲ್ಲಿ ಆಬ್ವಿಯಸ್ಲಿ ಹೊಸಬ್ರು ಅಂತ ಬಂದಾಗ ಏನಾಗುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ನಿಮ್ಮ ಹತ್ರ ಬರ್ತಾರೆ, ಮಾತಾಡೋಕ್ಕೆ ಇಷ್ಟಪಡ್ತಾರೆ, ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ನಾವು ಅವ್ರುಗಳನ್ನ ಹೊಸಬ್ರ ಥರನೇ ಟ್ರೀಟ್ ಮಾಡಿ ಹೌದಪ್ಪ ಅಂತ ಅಂದ್ಬಿಟ್ಟು ಹೊರಡು ಅಂತ ಹೇಳಿದರೆ ಅವ್ರು ಯಾರು ನಮ್ಮ ಮನೆಗೆ ಮತ್ತೆ ಬರ್ತಾ ಇರಲಿಲ್ಲ. ನಾವು ಅವ್ರಿಗೆ ಕೂತು ಊಟ ಮಾಡಿದ್ದೀವಿ, ಅವರೊಟ್ಟಿಗೆ ಕೂತಿದ್ದೀವಿ. ಈವನ್ ಇಫ್ ಇಟ್ ವಾಸ್ ಫಾರ್ ಅ ಸ್ಮಾಲ್ ಡ್ರಿಂಕ್, ವಿ ಹ್ಯಾವ್ ಸ್ಯಾಟ್ ಟುಗೆದರ್, ವಿ ಹ್ಯಾವ್ ಹ್ಯಾಡ್ ಎ ಗುಡ್ ಟೈಮ್ ಟುಗೆದರ್. ನಮ್ಮ ಫ್ಯಾಮಿಲಿ ಗ್ಯಾದರಿಂಗ್ಸ್ಗೆಲ್ಲ ಇನ್ವೈಟ್ ಮಾಡಿದ್ದೀವಿ. ಇನ್ವೈಟ್ ಮಾಡಿದ್ಮೇಲೆ ಅಷ್ಟೇ ಬೇರೆಯವ್ರಿಗೆ ಏನು ಕೊಡ್ತೀವಿ ಅದೇ ಗೌರವ ಕೊಟ್ಟು ಪ್ರೀತಿ ಕೊಟ್ಟು ಅವರೊಟ್ಟಿಗೆ ಮಾತಾಡ್ತೀವಿ. ಸೊ ಆ ನೆನಪಲ್ಲಿ ಅವ್ರು ಎಲ್ಲೇ ಹೊರಗಡೆ ಹೋದ್ರು ಒಂದು ಚಿಕ್ಕದೇನಾದ್ರು ಒಂದು ಗಿಫ್ಟ್ ತೊಗೊಂಡು ಬರ್ತಾರೆ. ಇಲ್ಲ ಅಣ್ಣ ನಿಮಗೋಸ್ಕರ ಮನೆಯಿಂದ ಏನೋ ಮಾಡ್ಕೊಂಬಂದಿದ್ದೀನಿ ಅಂತಾರೆ. ಅಣ್ಣ ಮನೆಗೆ ಬನ್ನಿ ಒಂದ್ಸತಿ ಕಾಫಿ, ಎಲ್ಲರೂ ಹೋಗಿಸಿ. ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಬಿಕಮಿಂಗ್ ಲೈಕ್ ಅ ಫ್ಯಾಮಿಲಿ. ಸೊ ಈಗ ಒಂದು ಪಾರ್ಟಿ ಫಂಕ್ಷನ್ ಅಂತ ಹಾಕ್ಕೊಂಡಾಗ ನಾವು ಲಿಸ್ಟ್ ಮಾಡ್ತೀವಿ ಯಾರ್ಯಾರನ್ನ ಇನ್ವೈಟ್ ಮಾಡ್ಬೋದು ಹತ್ತಿರ ಇರೋರು ಅಂತ. ಇವರೆಲ್ಲರೂ ಆ ಕ್ಯಾಟಗರಿಯಲ್ಲಿ ಬೀಳ್ತಾರೆ. ಸೊ ನಮ್ಮ ಮನೆಯೊಳಗೆ ಏನು ನಡೀತದೆ, ನಾವು ಕೂತ್ಕೊಂಡಾಗ ಏನು ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲ ಅಂದಾಗ ಅದಕ್ಕೇನಾಗುತ್ತೆ, ಸೈನ್ಯ ಕಟ್ತಾಯಿದ್ದೀವಿ, ಏನೋ ಮಾಡ್ತಾಯಿದ್ದೀವಿ. ನಾವು ಯುದ್ಧ ಮಾಡ್ತಾಯಿಲ್ವ ಯಾರ ಮೇಲೆ? ಆ್ಯಂಡ್ ಸೈನ್ಯ ಕಟ್ಟಿ ಏನು ಸಾಧಿಸ್ಬೇಕೀಗ ನಾವು? ಇಲ್ಲಿ ನಾವು ರಾಜಕಾರಣಿಗಳಲ್ಲ, ಪಾರ್ಟಿ ಕಟ್ತಾ ಇಲ್ಲ, ಎಲೆಕ್ಷನಿಗೆ ನಿಲ್ತಾ ಇಲ್ಲ. ಆ್ಯಂಡ್ ಸಿನಿಮಾಕ್ಕೆ ಯಾವ ಸೈನ್ಯನೂ ಹೆಲ್ಪ್ ಆಗಲ್ಲ. ಹಾಗಲ್ಲ. ಈಗ ವಾಟ್ ಐ ಆಮ್ ಟ್ರೈನ್ ಟು ಸೇ ಇಸ್, ಸಿನಿಮಾಗೆ ಯಾವ ಸೈನ್ಯನೂ ಹೆಲ್ಪ್ ಆಗಲ್ಲ. ಅದು ಜನ ಡಿಸೈಡ್ ಮಾಡ್ತಾರೆ. ಸೊ ನಮ್ಮನ್ನು ಡಿಫೈನ್ ಮಾಡೋದೇ ನಮ್ಮ ಸಿನಿಮಾಗಳು, ಗೊತ್ತಾಯ್ತಲ್ಲ? ಆ ಸಿನಿಮಾನೇ ನಮ್ಮನ್ನು ಡಿಫೈನ್ ಮಾಡೋದು. ನಾವು ಸೈನ್ಯ ಕಟ್ಟಿ ಏನೂ ಆಗಬೇಕಾಗಿಲ್ಲ. ನಾನು ಹೇಳಿದ್ದೇನೆಂದರೆ, ಈಗ ನೋಡಿ, ಮೊದಲು ಸುದೀಪ್ ಮತ್ತು ದರ್ಶನ್ ಒಂಥರ ಬೇರೆ ಬೇರೆ ದಿಕ್ಕುಗಳ ಥರ ಇದ್ರಿ ನೀವು ಕೆಲವು ವರ್ಷಗಳ ಹಿಂದೆ. ಈಗ ನೀವು ಒಟ್ಟಾಗಿದ್ದೀರಿ. ಸೊ ಅದು ಒಂದು ಇಂಡಸ್ಟ್ರಿಗೆ ಒಂದು ಬಲನೂ ಇರ್ಬೋದು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು. ಐ ಆಮ್ ಕಮಿಂಗ್ ದೇರ್ ಓನ್ಲಿ. ಇಫ್ ಇಟ್ ಇಸ್ ಓನ್ಲಿ ದರ್ಶನ್ ಯು ಆರ್ ಟಾಕಿಂಗ್ ಅಬೌಟ್, ಅವನದು ಸೆಕೆಂಡ್ ಪಿಕ್ಚರು ಥರ್ಡ್ ಪಿಕ್ಚರ್ ಆಗೋ ತನಕ ನಾವು ಮಾತಾಡ್ತಾನೆ ಇದ್ದೆ. ನಾವು ಹೋಗಿ ಮಾತಾಡ್ತಾ ಇದ್ದೆ, ಎಲ್ಲ ಮಾಡ್ತಾಯಿದ್ದೆ, ಎಲ್ಲ ಸ್ಟುಡಿಯೋದಲ್ಲಿ ಸಿಗ್ತಾಯಿದ್ದ. ಸಿ, ದೇರ್ ಡೆಫಿನೆಟ್ಲಿ ವಾಸ್ ಅ ರಿಫ್ಟ್. ಐ ವಿಲ್ ನೆವರ್ ಡಿನೈ ದ್ಯಾಟ್. ಬಟ್ ಅದು ಯಾಕಾಯಿತು ನನಗೆ ಗೊತ್ತಿಲ್ಲ. ಅವನು ಯಾರು ಹೇಳೋದು ಕೇಳ್ತಾ ಇದ್ದ, ನಾನು ಯಾರು ಹೇಳೋದು ಕೇಳ್ತಾ ಇದ್ದೆ. ಹಿಂಗಂದ್ರ ಅಂತಲೇ ಆಗೋಯ್ತು. ಆಗ್ತಾನೆ ಎಷ್ಟೋ ವರ್ಷಗಳು ಕಳೆದೋಯ್ತು. ಟಿಲ್ ಫೈನಲಿ ಒನ್ ಡೇ ವಿ ಸ್ಯಾಟ್ ಫಾರ್ ಸಮಥಿಂಗ್. ಓಕೆ, ಯಾವುದೋ ಒಂದು ಇನ್ಸಿಡೆಂಟಲ್ಲಿ ನಾವು ಕ್ಲೋಸ್ ಆದ್ವಿ. ಆಮೇಲೆ ಫೋನ್ ಹಾಕಿದ್ವಿ, ಸಿಕ್ಕಿದ್ವಿ. ದೆನ್ ವಿ ರಿಯಲೈಸ್ ದೆರ್ ಇಸ್ ನಥಿಂಗ್ ದಟ್ ವಾಸ್ ಆ್ಯಕ್ಚುಲಿ ರಾಂಗ್ ಬಿಟ್ವೀನ್ ಬೋತ್ ಆಫ್ ಅಸ್. ನಮ್ಮ ಮಧ್ಯದಲ್ಲಿ ಎಂಥದ್ದು ಇರಲಿಲ್ಲ. ಹಾಗನ್ಬಿಟ್ಟು ಯಾರ್ಯಾರು ಏನೇನು ಮಾತಾಡಿದ್ರು, ಯಾರ್ಯಾರು ಏನೇನು ಹೇಳ್ಕೊಟ್ಟಿದ್ರು ಅವ್ರ ಹತ್ರನೂ ಹೋಗಿ ಕ್ಲಾರಿಫಿಕೇಷನಿಗೆ ಕೂರಲಿಲ್ಲ ನಾವು. ಐ ಥಿಂಕ್ ಇಟ್ಸ್ ಟೂ ಮೆಚ್ಯೂರ್ಡ್ ಪೀಪಲ್ ರೈಟ್ ನೌ. ಹೀ ಈಸ್ ಆಲ್ಸೋ ವೆರಿ ವೆರಿ ಲೀಡಿಂಗ್ ಆ್ಯಕ್ಟರ್, ಯುನೋ, ದೊಡ್ಡ ಪೊಸಿಷನಲ್ಲಿದ್ದಾನೆ ಇವತ್ತು. ಆ್ಯಂಡ್ ಟುಡೇ ವೆನ್ ವಿ ಮೀಟ್, ನಾವು ಯಾವತ್ತೂ ಪೊಸಿಷನ್ ಇಟ್ಕೊಂಡು ಮೀಟ್ ಮಾಡಿಲ್ವೇ? ಅಥವಾ ಅಟ್ಲೀಸ್ಟ್ ಒನ್ ಗುಡ್ ಥಿಂಗ್ ಇಸ್ ದಟ್ ವಿ ಡಿಸ್ಕಸ್. ನಿನ್ನ ಸಿನಿಮಾ ಯಾವಾಗ ಬರ್ತದೆ, ನನ್ನ ಸಿನಿಮಾ ಯಾವಾಗ ಬರ್ತದೆ, ನೀನು ಬರ್ಬೇಡಪ್ಪ ಒಂದು 50 ದಿನ ಬಿಟ್ಬಿಟ್ಟು ಬಾ ಅಂತ ನಾನು ಹೇಳ್ತೀನಿ, ಇಲ್ಲ ಅವನು ಹೇಳ್ತಾನೆ. ಸಿ, ಐ ಥಿಂಕ್ ಇಟ್ ಇಸ್ ವಾಟ್ ಇಸ್ ದೇರ್. ಐ ಮೀನ್, ಇವಾಗ ಒಂದು ಪೊಸಿಷನ್ ಅಂತ ಬಂದಮೇಲೆ, ಒಂದು ಸ್ಥಾನ ಅಂತ ಚಿತ್ರರಂಗದಲ್ಲಿ ಸಿಕ್ಕಿದ್ಮೇಲೆ ಅದು ಯಾರಿಗೂ ಕಿತ್ಕೊಳಕ್ಕಾಗಲ್ಲ. ಐ ಥಿಂಕ್ ಈ ಆ್ಯಟಿಟ್ಯೂಡ್ ಎಲ್ಲರಲ್ಲೂ ಬಂದರೆ ಸೊ ಇಂಡಸ್ಟ್ರಿ ಇನ್ನೂ ಮೇಲಕ್ಕೆ ಹೋಗ್ಬೋದು ಅಂತ. ವಾರ್ಸ್ ಆರ್ ನಾಟ್ ಹ್ಯಾಪನಿಂಗ್ ಬಿಕಾಸ್ ಎವ್ರಿಬಡಿ ಲವ್ಸ್ ವಾರ್. ಕರೆಕ್ಟ್. ಇಟ್ ಈಸ್ ಹ್ಯಾಪನಿಂಗ್ ಸ್ಟಿಲ್. ಮಧ್ಯದಲ್ಲಿ ಮಾತಾಡೋರು ಇದ್ದಾರೆ ಎಷ್ಟೋ ಜನ, ಯಾಕೆ ಬೇಕು ಯುದ್ಧ, ಏನಕ್ಕೆ ಜನ ಸಾಯ್ತಾ ಇದ್ದಾರೆ ಅಂತ. ಹೌದು ಅಂತಲೇ ಹೇಳೋರು ಒಂದಿಷ್ಟು ಜನ ಇದ್ದಾರೆ, ಅದೇ ಜಾಗದಲ್ಲಿ ಯುದ್ಧ ಮಾಡೋರು ಒಂದಿಷ್ಟು ಜನ ಇದ್ದಾರೆ. ಸುದೀಪ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಹೆಸರಿಗೋಸ್ಕರನ, ಹಣಕ್ಕೋಸ್ಕರನ? ನನ್ನ ಖುಷಿಗೋಸ್ಕರ. ನೀವು ಪಾರ್ಥ ಬಿಡುಗಡೆಗೆ ತೊಂದರೆ ಆದಾಗ, ಆ್ಯಕ್ಚುಲಿ ರಿಲೀಸ್ ಆಗೋದಕ್ಕೆ ಪ್ರಾಬ್ಲಮ್ ಆಯಿತು, ಆಗ 25 lakhs ನೀವೇ ಕೊಟ್ಟಿದ್ರಿ. ಯಾಕೆ? ತೊಂದರೆಯಲ್ಲಿದ್ದರು ನಿರ್ಮಾಪಕರು ಅವತ್ತು ಆ್ಯಕ್ಚುಲಿ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಮಾಡಿದರು ಓಂ ಪ್ರಕಾಶ್ ಅವರು ಕೂಡ. ಆ್ಯಂಡ್ ಸಿ, ನನಗೆ ಸಿಕ್ಕಿರೋ ಸಂಭಾವನೆ ನಾನು ತೊಗೊಂಡು ಮನೆಗೆ ಹೋಗಿದ್ದೆ ನಾನು ಆಲ್ರೆಡಿ. ಬಟ್ ಸ್ವಲ್ಪ ಯೋಚನೆ ಮಾಡಿ ನನಗೇನಂದರೆ ಅವರಷ್ಟು ತೊಂದರೆಯಲ್ಲಿ ಸಿಗಾಕೊಂಡಿದ್ದಾರೆ. ನಾನು ಹೆಂಗೆ ನೆಮ್ಮದಿಯಲ್ಲಿರಲಿ ಅಂತ ಅಷ್ಟೇ. ಅವತ್ತಿಗೆ ನಾನು ಸ್ಪರ್ಶ ಮಾಡಿದ್ದೆ, ನನಗೂ ತೊಂದರೆಗಳಾಗಿತ್ತು. ಆ ಸಾಲಗಳೇನೂ ನನಗೆ ಗೊತ್ತು. ಬಡ್ಡಿಗೆ ಚಕ್ರ ಬಡ್ಡಿ ಎಲ್ಲ ಕಟ್ಟಿದವನು ನಾನು.
ಸೊ ಅದು ತೊಂದರೆ ಆದಾಗ ಅಟ್ಲೀಸ್ಟ್ ಈ 25 ಲ್ಯಾಕ್ಸಿಂದ ಅವ್ರು ಸ್ವಲ್ಪ ಅವರಿಗೊಂದು ರಿಲೀಫ್ ಸಿಗುತ್ತೆ ಅಂತ ಗೊತ್ತಾದಾಗ ಐ ಡಿಂಟ್ ವಾಂಟ್ ಟು ಹೋಲ್ಡ್ ಬ್ಯಾಕ್ ಮೈ ಸೆಲ್ಫ್. ಕೊಟ್ಬಿಟ್ಟೆ ಆ ಟೈಮಲ್ಲಿ ನಾನು ಕೊಟ್ಬಿಟ್ಟು ನೋ ಪ್ರಾಬ್ಲಮ್ ಅಂತ. ಇಟ್ಸ್ ನಾನು ಆಗಲೇ ಹೇಳಿದ ಹಾಗೆ ಈ ಸ್ಪರ್ಶ ಸುದೀಪ್, ಆಮೇಲೆ ಹುಚ್ಚ ಸುದೀಪ್, ಆಮೇಲೆ ಕಿಚ್ಚ ಸುದೀಪ್ ಅಂತ ಬಂತಲ್ಲ, ನಿಮಗೆ ಯಾವ ಹೆಸರು ಇಷ್ಟ? ನನಗೆ ತುಂಬ ಇಷ್ಟವಾದ ಹೆಸರು ಒಂದು ಸುದೀಪ್ ಅನ್ನೋದು, ಯಾಕಂದರೆ ನನ್ನ ತಂದೆ ತಾಯಿ ನನಗೆ ಕೊಟ್ಟಿದ್ದು. ಅದು ಬಿಟ್ಟರೆ ಕಿಚ್ಚ ಅನ್ನೋದು ಬಿಕಾಸ್ ಅದನ್ನು ಸಿನಿಮಾದ ಮೂಲಕ ಫ್ಯಾನ್ಸ್ ನನಗೆ ಕೊಟ್ಟಿದ್ದು. ಸೊ ಎರಡು ಹೆಸರನ್ನ ಸೇರಿಬಿಟ್ಟು ಕಿಚ್ಚ ಸುದೀಪ ಅಂತಲೇ ಇಟ್ಕೊಂಡಿರೋದು ನಾನು ಅದನ್ನು. ಸೊ ಇನ್ಕ್ಲೂಡಿಂಗ್ ಕಿಚ್ಚ ಸುದೀಪ್ ಅನ್ನೋದಿದ್ದನ್ನು ಬಹಳ ಪ್ರೀತಿಯಿಂದ ನಾರಾಯಣವರು, ಎಸ್ ನಾರಾಯಣವರು ಬಂದ್ಬಿಟ್ಟು ಅದಕ್ಕೊಂದು ಎ ಸೇರಿಸಿದ್ರು. ಇಲ್ಲ ಇದನ್ನ ಇಟ್ಕೋಬೇಕು ನೀವು ನನಗೋಸ್ಕರ ಅಂತಂದರು. ಆಯಿತು ಗುರುಗಳೇ. ಸೊ ಅಲ್ಲಿಂದ ಕಿಚ್ಚ ಸುದೀಪ ಆಯಿತು ನನಗೆ. ನಾನೊಂದು ಇನ್ಸಿಡೆಂಟ್ ಕೇಳಿದ್ದೀನಿ. ಸ್ಪರ್ಶ ಮುಗಿದು ನೀವು ಆಮೇಲೆ ಹುಚ್ಚ ಶೂಟಿಂಗ್ ಟೈಮ್ನಲ್ಲಿ ನೀವು ಈ ಕಡೆ ಎಲ್ಲೋ ಮೈಸೂರು ಭಾಗದಲ್ಲಿ ಏನೋ ಶೂಟಿಂಗಲ್ಲಿದ್ದಾಗ ವಾಪಸ್ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಏನೋ ಆಗಿ ರಾಮನಗರಿಂದ ಆಮೇಲೆ ನೀವೇ ಡ್ರೈವ್ ಮಾಡ್ಕೊಂಡು ಹೋದ್ರಿ ಅಂತ ಏನೋ ಒಂದು ಇನ್ಸಿಡೆಂಟ್ ಇದೆ. ಅಬೌಟ್ ಕಾರ್ ಆಕ್ಸಿಡೆಂಟ್ ಅಲ್ಲ ಅದು ಹುಚ್ಚಾದಲ್ಲಿ ಫೈಟಿಂಗ್ ಮಾಡ್ತಾ ರೋಪ್ ಶಾಟ್ ಇದಾಗ್ಬಿಟ್ಟು ನಂದು ಫುಲ್ ಕಾಲು ಲಿಗಮೆಂಟ್ ಎಲ್ಲ ಹೋಗಿ ಮುರಿದೋಗ್ಬಿಡ್ತು ಕಾಲು. ಆ ಟೈಮಲ್ಲಿ ಯಾರೂ ಇರಲಿಲ್ಲ ಡ್ರೈವ್ ಮಾಡೋಕ್ಕೆ. ಸೊ ಟೈಮ್ ಆಯಿತು ತೊಗೊಂಡು ಹೋಗೋದಕ್ಕೆ ಕಾರನ್ನು, ಯಾರೂ ಇರಲಿಲ್ಲ. ಐ ಮೀನ್ ಒಂದು ರಾಜೇಶ್, ಐ ವಾಸ್ ಅ ನ್ಯೂ ಕಮ. ನನ್ನ ಪ್ರಪಂಚ ನೋಡಿದ್ದೀವಲ್ಲ ನೀವು, ಇನ್ನೂ ಏನೂ ಆಗಿಲ್ಲ ಅಂದಾಗ ಯಾಕೆ ಎಲ್ಲರೂ ನಿಮ್ಮ ಬಗ್ಗೆ ಅಷ್ಟು ಪ್ರೀತಿ ತೋರಿಸ್ತಾರೆ ಹೇಳಿ? ಯಾರು ತೋರಿಸ್ತಾರೆ ಅಷ್ಟೊಂದು ಇನ್ಹ್ಯೂಮನ್ ಆಗಿ. ಈಗ ಇವತ್ತು ನೋಡಿದ್ರೆ ಅದು ಇನ್ಹ್ಯೂಮನ್ ಅಂತ ಅನಿಸುತ್ತೆ. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅವತ್ತು ಯಾರೂ ಮಾಡಲಿಲ್ಲ, ಕರ್ಕೊಂಡು ಹೋಗಲಿಲ್ಲ. ಮುರಿದೋದ್ಮೇಲೆ ಅಲ್ಲಿ ಆಯಿತು, ಶೂಟಿಂಗ್ ಬಿಟ್ಟು ಹೋದರು. ಆಮೇಲೆ ನಾನು ಒಂದು ಕಾಲನ್ನ ಹೆಂಗೋ ಕಷ್ಟಪಟ್ಟು ಒಂದು ಕಾಲು ಎತ್ತಿಟ್ಟು ಒಂದು ಕಾಲು ಆಟೋ ಟ್ರಾನ್ಸ್ಮಿಷನ್ ಕಾರ್ ಅಲ್ಲ ಅದು, ನನ್ನ ಫ್ರೆಂಡ್ ಯಾರ್ದೋ ಬಾರೋ ಮಾಡ್ಕೊಂಡಿದ್ದೆ, ಕಾರ್ ಇರಲಿಲ್ಲ ನಂತರ ಅವಾಗ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 5.5 hours ಆಯಿತು ನನಗೆ ಚನ್ನಪಟ್ಟಣದಿಂದ ಮನೆಗೆ ಹೋಗೋದಕ್ಕೆ, ಬಿಕಾಸ್ ಒಂದೇ ಕಾಲಲ್ಲಿ ಡ್ರೈವ್ ಮಾಡಬೇಕಾಯ್ತು. ಬಟ್ ಐ ಆಮ್ ಹ್ಯಾಪಿ ಇಟ್ ಆಲ್ ಹ್ಯಾಪನ್ಡ್ ಆ್ಯಕ್ಚುಲಿ, ಬಿಕಾಸ್ ಅದರಿಂದನೇ ನಾವು ತುಂಬ ಸ್ಟ್ರಾಂಗ್ ಆಗಿದ್ದು ಮೆಂಟಲಿ ಟು ಡೂ ಸಮಥಿಂಗ್ ಇನ್ ಲೈಫ್. ಸೊ ಅದೆಲ್ಲ ಆದಾಗ ಏನಾಗುತ್ತೆ, ಇವತ್ತಿಗೆ ಒಂದು ಸ್ಥಾನ ಕೊಟ್ಟಿದ್ದಾನೆ ಭಗವಂತ ಅಂದಾಗ ಅಟ್ಲೀಸ್ಟ್ ಯಾರು ತೊಂದರೆಯಲ್ಲಿದ್ದಾಗ ಏನಾದ್ರು ಸ್ಪಂದಿಸಬೇಕು ಅಂತ ಅನಿಸುತ್ತೆ. ಯಾಕೆ ನಮಗಾಗಿರೋದು ಯಾರಿಗಾಗೋದು ಬೇಡ ಅನ್ನೋದೊಂದು ಅಷ್ಟೇ, ಬೇರೆ ಏನಿಲ್ಲ. ಅವೆಲ್ಲ ಆಗಿರೋದ್ರಿಂದನೇ ನಮಗೆ ಆ್ಯಕ್ಚುಲಿ ತುಂಬ ಹಂಗಾಗಿದ್ದು. ನಾವು ಒಬ್ಬ ಕಾಮನ್ ಪೀಪಲ್ಗೆ ಏನಾದರೂ ಆದರೆ ನಾವು ಹೆಲ್ಪ್ ಮಾಡ್ತೀವಿ. ಅಂಥದ್ರಲ್ಲಿ ನೀವು ಕಾಲು ಮುರ್ಕೊಂಡು ಇಲ್ಲಿಂದ ರಾಮನಗರಿಂದ ಬೆಂಗಳೂರಿಗೆ ಒಬ್ಬರೇ ಡ್ರೈವ್ ಮಾಡ್ಕೊಂಡು ಹೋದೆ ಅಂತ ಹೇಳ್ತೀರಲ್ಲ, ಸೊ ಅದಕ್ಕೋಸ್ಕರ ಅವತ್ತಿಗೆ ದುಡ್ಡು ಇರಲಿಲ್ಲಪ್ಪ ಡ್ರೈವರ್ ಹಿಡ್ಕೊಳಕ್ಕೆ. ಸೆಕೆಂಡ್ಲಿ ಯಾರೂ ಇರಲಿಲ್ಲ ಅಕ್ಕಪಕ್ಕದಲ್ಲಿ ಅಸಿಸ್ಟೆಂಟ್ಸ್ ಅಂತ. ಆ್ಯಂಡ್ ನಾನು ಯಾರಿಗೂ ಕೇಳಕ್ಕೆ ಹೋಗಲಿಲ್ಲ ಯಾರು ಕರ್ಕೊಂಡು ಹೋಗ್ತೀರಾ ಅಂತ ಬೇಸಿಕ್ಲಿ. ಆ್ಯಂಡ್ ಎಲ್ಲರೂ ನೋಡಿದ್ರು, ಹೊರಟ್ಬಿಟ್ರು. ಸೊ ಅವ್ರವ್ರ ಮನೆಗಳಿಗೆ ಹೋಗೋದಿರುತ್ತೆ. ನೀವು ಆಮೇಲೆ ಶೂಟಿಂಗು ಹಾಗೆ ಕಂಟಿನ್ಯೂ ಮಾಡಿದ್ರಿ? ಬಿಕಾಸ್ ಅಲ್ಲಿ ನನಗೇನಾಯಿತು ಅಂದರೆ, ಒಂದು ಬ್ರಹ್ಮ ಕಂಪ್ಲೀಟ್ ಆಗಲಿಲ್ಲ, ಓಕುಸ್ಮ ಬಾಲೆ ಕಂಪ್ಲೀಟ್ ಆಗಲಿಲ್ಲ, ತಾಯವ ಓಡಿಲ್ಲ. ಈ ಮಧ್ಯದಲ್ಲಿ ಎಲ್ಲ ಆದಮೇಲೆ ಸ್ಪರ್ಶ ರಿಲೀಸ್ ಆಯಿತು. ಆ ಟೈಮಲ್ಲಿ ಅಣ್ಣವ್ರದ್ದು ಕಿಡ್ನ್ಯಾಪ್ಗೆ ಇದಾಯ್ತಲ್ಲ, ಒಂದು ಇನ್ಸಿಡೆಂಟ್ ನಡೀತಾ ಅವಾಗ, ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೆದು ಸಿನಿಮಾ ಕೇಮ್ ಟು ಅ ಹಾಲ್ಟ್. ನಡೀತಾ ಇದ್ದಿದ್ದು ಸಿನಿಮಾ ಅವಾಗ. ಸೊ ಏನು ಟೇಕ್ ಆಫ್ ಆಗ್ತಾ ಇರಲಿಲ್ಲ ಅಂದಾಗ ಇವನೊಂದು ಐರನ್ ಲೆಗ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಲ್ಲ. ಸೊ ಅವಾಗ ಸಿಕ್ಕಿದೊಂದು ಬಹಳ ಒಂದು ಸುದೀರ್ಘ ಅವಕಾಶ ಹುಚ್ಚ. ಇದನ್ನು ನಾನು ಸ್ಟಾಪ್ ಮಾಡೋಕ್ಕೆ ಯಾವ ಇದರಲ್ಲೂ ರೆಡಿ ಇರಲಿಲ್ಲ. ಇಟ್ ವಾಸ್ ಮೈ ಲಾಸ್ಟ್ ಅಟೆಂಪ್ಟ್. ನಮ್ಮ ತಂದೆ ಖಡಖಂಡಿತವಾಗ್ಲೂ ಹೇಳಿದರು ಆ ಟೈಮಲ್ಲಿ, ನೋಡಲಿ ಈ ವರ್ಷ ಈ ಪಿಕ್ಚರ್ ಏನೂ ಆಗಲಿಲ್ಲ ಅಂತ ದಯವಿಟ್ಟು ಬಿಸ್ನೆಸ್ಸಿಗೆ ಬಂದುಬಿಡಲಿ ಅವನು ಅಂತ ಅಮ್ಮನಿಗೆ ಹೇಳಿದರು. ಸೊ ಇದೊಂದು ಅವಕಾಶ ಆಯಿತು ನನಗೆ. ಆ ಕಾಲು ಮುರ್ಕೊಂಡು ಮನೆಗೆ ಹೋದ್ರೂ ಬಾಗ್ಲ ಹತ್ರ ನಿಂತ್ಕೊಂಡು ನನ್ನ ತಾಯಿಗೇನೋ ಸುಳ್ಳು ಹೇಳಿಸಪ್ಪ ಒಳಗೆ ಕಳಿಸ್ದೆ, ನಾವು ತೊಗೊಂಬ ಅಂತ. ಹೇಗೋ ಈಗ ಮಾಡಿ ಬೇಗ ಮೇಲೆ ಹೋಗ್ಬಿಟ್ಟೆ. ಮೇಲೋಗಿ ಇಡೀ ರಾತ್ರಿ ಬಿಸಿನೀರು ಹಾಕ್ಕೊಂಡು ಕೂತಿದ್ದೆ ಕಾಲ ಮೇಲೆ. ನಾನು ಆ ನೋವು ಸ್ವಲ್ಪ ಕಮ್ಮಿ ಆಗಲಿ, ಹೇಗೆ ನಾನು ಶೂಟಿಂಗ್ ಮುಗಿಸ್ಬಿಡೋಣ ನಾನು ಹೋಗ್ಬಿಟ್ಟು ಅಂತ. ಇದು ನಡೆದಿದ್ದು 7ನೇ ದಿನ, ಶೂಟಿಂಗ್ ಶುರುವಾಗಿ 7ನೇ ದಿನ. ಸೊ ಇನ್ನು ಮಿಕ್ಕಿದ್ದ 50 ದಿನವೂ ನಾನು ಅದು ಬಟ್ಟೆ ಕಟ್ಕೊಂಡು ಎಲ್ಲ ಮಾಡಿ, ಯಾಕಂದರೆ ಕಾಲು ಸ್ವಲ್ಪ ಸೈಡಲ್ಲಿಟ್ಟರೆ ಹೊರಗೆ ಬಂದುಬಿಡೋದು, ತುಂಬ ನೋವಾಗೋದು ಅವಾಗ. ಸೊ ಅದು ಸಿನಿಮಾ ಮುಗಿಸ್ಮೇಲೆ ಆ್ಯಕ್ಚುಲಿ ಗಾಟ್ ಇಟ್ ಆಪರೇಟೆಡ್. ಒಂದು ಸಿನಿಮಾ ಮುಗಿಯೋವರೆಗೂ ಮತ್ತೊಂದು ಸಿನಿಮಾ ನೀವು ಕೈಗೆತ್ಕೊಳ್ಳಲ್ಲ? ಇಲ್ಲ. ಎಷ್ಟೊಂದು ನಿರ್ಮಾಪಕರಿಗೆ ಫ್ರೀಯಾಗಿ ಕಾಲ್ ಶೀಟ್ ಕೊಟ್ಟಿದ್ದೀರಿ. ನನ್ನ ಹತ್ರ ಇಷ್ಟು ಲಿಸ್ಟೇ ಇದೆ ಇಲ್ಲಿ. ಈ ರಂಗ SSLC ಯೋಗರಾಜ್ ಭಟ್ ಜೊತೆ ಫಿಲ್ಮ್ ಮಾಡಿದ್ರಿ, ಆಮೇಲೆ ಕುಮಾರ್ ಅವ್ರಿಗೆ ಲಾಸ್ ಆಯಿತು. ಸೊ ಯಾವುದು ಕಾಶಿ ಫ್ರಮ್ ವಿಲೇಜ್ ಫ್ರೀಯಾಗಿ ಮಾಡಿಕೊಟ್ರಿ. ಇಟ್ ವಾಸ್ ಯುವರ್ ಬಿಗಿನಿಂಗ್ ಡೇಸ್. ಜಸ್ಟ್ ಮಾತಲ್ಲಿ ಸ್ವಲ್ಪ ಎವರೇಜ್ ಆಯ್ತಲ್ಲ. ಸೊ ಆ ಟೈಮಲ್ಲಿ ಕೆಂಪೇಗೌಡ
ಶಂಕರೇಗೌಡರಿಗೆ ಫ್ರೀಯಾಗಿ ಮಾಡಿಕೊಟ್ರಿ, ಫ್ರೀಯಾಗ. ಹೌದು. ಆಮೇಲೆ ವರದನಾಯಕ ಚಿರುಗೋಸ್ಕರ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಅವನಿಗೊಂದು ಕರಿಯರ್ ಆಗಲಿ, ಮನೆಗೆ ಬರ್ತಾಯಿದ್ದ ಹುಡುಗ, ಹಾಗಂದ್ಬಿಟ್ಟು ಮಾಡಿದ್ದು ನಾನು. ಒಂದು 35 ಡೇಸ್ ಐ ವರ್ಕ್ಡ್ ಫಾರ್ ದಟ್. 40 ಡೇಸ್ ಐ ಥಿಂಕ್. ಓಕೆ, ದ್ವಾರಕೀಶ್ ಅವರು ಕಷ್ಟದಲ್ಲಿದ್ದಾರೆ ಅಂತ ಯೋಗಿ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಸ್ಮಾಲ್ಗೋಸ್ಕರ, ಸ್ಮಾಲ್ ಅಂತೀರಲ್ವ. ಹೌದು. ಸೊ ಅವ್ರಿಗೆ ವಿಷ್ಣುವರ್ಧನ್ ಅಲ್ವಾ ನೀವು ಒಂದು ಸಣ್ಣ ರೆಮ್ಯುನರೇಷನ್ ತೊಗೊಂಡು ಮಾಡಿಕೊಟ್ರಿ. ಹೌದು. ನೆಕ್ಸ್ಟ್ ಬಚ್ಚನ್ ರೆಮ್ಯುನರೇಷನ್ ತೊಗೊಂಡಿದ್ದೀರಾ? ಪ್ರಾಫಿಟಲ್ಲಿ ತೊಗೊಂಡಿದ್ದೀರಿ. ಇವಾಗ ಮಿಲನ ಪ್ರಕಾಶ್ ಅವ್ರ ಜೊತೆ ನೀವು ಇನ್ನೊಂದು ಸಿನಿಮಾ ಮಾಡ್ತಿದ್ದೀರಿ ಅಂತ ಕೇಳಿದ್ದೀನಿ. ಅದು ಕೂಡ ಆಕ್ಸಿಡೆಂಟ್ ಪ್ರೊಡ್ಯೂಸರ್ ರಘುನಾಥ್ಗೋಸ್ಕರ. ಅದನ್ನು ಫ್ರೀಯಾಗಿ ಮಾಡ್ತೀರಾ? ಇಲ್ಲ ಆ್ಯಸ್ ಆನ್ ರೈಟ್ ನಾವು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದೇನು ಮಾತಾಡಿಲ್ಲ ಅವ್ರ ಹತ್ರ. ಬಟ್ ಈಸ್ ಅ ಗುಡ್ ಗಾಯ್, ಈಸ್ ಅ ವೆರಿ ಗುಡ್ ಹ್ಯೂಮನ್. ಆ್ಯಂಡ್ ಅವರು ತುಂಬ ಕಷ್ಟದಲ್ಲಿದ್ದವರು, ಎಲ್ಲ ಹೇಗೋ ಭಾಳ ತೊಂದರೆಯಲ್ಲಿದ್ದವರು ಅವ್ರು. ಆ್ಯಕ್ಚುಲಿ ಒಂದು ಟೈಮಲ್ಲಿ ತುಂಬ ಫೈಟ್ ಮಾಡಿದ್ದಾರೆ ರಘುನಾಥ್. ಹೀಸ್ ಫಾಟ್ ಅ ಲಾಟ್ ಆ್ಯಂಡ್ ಹೀಸ್ ಕಮ್ ಬ್ಯಾಕ್. ಒಳ್ಳೆ ಮನಸ್ಸು, ಒಳ್ಳೆ ಪ್ರೀತಿ ವಿಶ್ವಾಸ ಇರುವಂಥ ಒಂದು ಅಟ್ಮಾಸ್ಫಿಯರ್. ಇಂಥ ಜಾಗದಲ್ಲಿ ಶೂಟಿಂಗ್ ಮಾಡಿದಾಗ ಏನಾಯ್ತು, ಒಂದು ಖುಷಿ ಕೊಡುತ್ತೆ ಅಷ್ಟೇ ನಮಗೆ, ಬೇರೆ ಏನಿಲ್ಲ. ಮೆಕ್ಯಾನಿಕಲ್ ಆಗ್ಬಿಡ್ಬಾರ್ದಲ್ಲ. ಕರೆಕ್ಟ್. ದುಡ್ಡು ಇಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೋಗಿ ಶೂಟಿಂಗ್ ಮಾಡಬೇಕು, ಆ ಥರ ನನ್ನ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಾನು ಆ್ಯಕ್ಚುಲಿ ಸ್ನೇಹಿತರೊಟ್ಟಿಗೆ ಜಾಸ್ತಿ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ದಟ್ಸ್ ಆಲ್ ಇಟ್ ಇಸ್. ನೆಕ್ಸ್ಟ್ ಸಿನಿಮಾ ಯಾವುದು? ಈಗ ಇದು ನಮ್ಮ ಚಂದ್ರು ಅವ್ರಿಗೆ ಮಾಡ್ತಾಯಿದ್ದೀನಿ ನಾವು. ಈ ಬಿಂದಾಸ್ ಮಾಡಿದರು, ಬೊಂಬಾಟ್ ಅಂತೆಲ್ಲ ಮಾಡಿದ್ರು, ಅವರಿಗೋಸ್ಕರ ಮಾಡ್ತಾರೆ ಸಿನಿಮಾ. ಮಾಣಿಕ್ಯ ಕಂಪ್ಲೀಟ್ ಆಲ್ಮೋಸ್ಟ್ ಡನ್. ಒನ್ಸ್ ಅಗೇನ್ ಅದು ಕುಮಾರ್ಗೋಸ್ಕರ, ರೈಟ್? ಅಂದರೆ ಅವರಿಗೆ ಮಾತು ಕೊಟ್ಟಿದ್ದೆ ನಾನು, ಇಷ್ಟರಲ್ಲಿ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಅಂತ. ಆಯಿತು, ಸಿನಿಮಾ ಚೆನ್ನಾಗಾಯಿತು. ಬಟ್ ಆ ಬಡ್ಜೆಟ್ ಯಾವಾಗ ಮೀರ್ತೋ ನಾನು ಕುಮಾರ್ ಅವ್ರಿಗೇನು ಕೇಳೋಕ್ಕೆ ಹೋಗಲಿಲ್ಲ. ಮಾತು ಕೊಟ್ಟಿದ್ದೆ ಇಷ್ಟರಲ್ಲಿ ಮಾಡ್ಕೊಡೋಣ ಅಂತ. ನೆಕ್ಸ್ಟ್ ನಾನು ಹಾಕ್ತೀನಿ ಬಿಡಿ ಕುಮಾರ್ ಅಂತ. ಏನಿವೆ ಬಂದಿರೋದು 50-50 ಮಾಡ್ಕೊಳೋಣ, ನಿಮ್ಮ ದುಡ್ಡಿಗಂತೂ ಮೋಸ ಹಾಕ್ಬಿಡೋದು. ದಟ್ ಮಚ್ ಇಸ್ ದೆ, ವಿಲ್ ಡೂ ಇಟ್, ಡೋಂಟ್ ವರಿ ಅಂದ್ಬಿಟ್ಟು. ಒಂದು ಅಥವಾ 2 ಸಿನಿಮಾ ಮಾಡ್ತಿದ್ದ ಹಾಗೆ ಕೋಟಿ ವೆರಿ ಬಿಗ್ ಅಮೌಂಟ್ನ ರೆಮ್ಯುನರೇಷನ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಲ್ಲ ಹೀರೋಸ್. ಕೊಡೋಕ್ಕಿದ್ದಾಗ ಇದ್ದಾರೆ ಅಂದಾಗ ತೊಗೊಂಡೇ ಇರೋದು ದಡ್ತನ ಅಂತ ಅನಿಸುತ್ತೆ ನನಗೆ.